ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕವಿ ಡಿ.ವಿ.ಜಿಯವರ ಕವನದ ಸಾಲುಗಳನ್ನು ಸಾಂದರ್ಭಿಕವಾಗಿ ನೆನಪಿಸಿಕೊಳ್ಳುತ್ತಾ ತಮ್ಮ ಪರಿಣಾಮಕಾರಿ ಸಾಹಿತ್ಯ ಕೃಷಿಯ ಮೂಲಕ ಪ್ರವರ್ಧಮಾನಕ್ಕೆ ಬರುತ್ತಿರುವ ಯುವ ತಲೆಮಾರಿನ ಕನ್ನಡ ಬರಹಗಾರರ ಪೈಕಿ ಅತ್ಯುತ್ತಮ ಶ್ರೇಣಿಯಲ್ಲಿ ಗುರುತಿಸಿಕೊಂಡಿರುವ, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸುತ್ತಿರುವ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಇಂದಿರಾ ದತ್ತಿ ಪ್ರಶಸ್ತಿ ಪುರಸ್ಕೃತ ಬರಹಗಾರ್ತಿ ಫಾತಿಮಾ ರಲಿಯಾ ಇವರ ಅನುಭವ ಕಥನ ಕೀಮೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲ ಅತಿಥಿಗಳ ಅನುಮತಿಯನ್ನ ಕೋರುತ್ತಿದ್ದೇನೆ. ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಜೀರುಂಡೆ ಪುಸ್ತಕ ಪ್ರಕಟಿಸಿದ ಈ ಕೃತಿಯನ್ನು ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ ಬಿಡುಗಡೆ ಮಾಡಲಿದ್ದಾರೆ. ನನ್ನ ಬರವಣಿಗೆಯ ಬದುಕಿನಲ್ಲಿ ಮತ್ತು ಬರವಣಿಗೆಯ ಪಯಣದಲ್ಲಿ ನಿಮ್ಮೆಲ್ಲರ ಪಾತ್ರ, ಪ್ರೀತಿ ಮತ್ತು ಅಕ್ಕರೆ ನನಗೆ ಪ್ರೋತ್ಸಾಹವನ್ನು ಮತ್ತು ಧೈರ್ಯವನ್ನು ತಂದುಕೊಟ್ಟಿದೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಥ್ಯಾಂಕ್ ಯು. ಆದರೆ ಅಲ್ಲಿ ನಾನು ಆಸ್ಪತ್ರೆಯಲ್ಲಿ ಬದುಕನ್ನು ಕಳೆದೆ ಅಲ್ವಾ, ಆ ಬದುಕನ್ನು ಬಹುಶಃ ನಾನು ಇನ್ನೆಲ್ಲೂ ಯಾವತ್ತೂ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ನೋವಿತ್ತು, ಸಂಕಟ ಇತ್ತು, ತೀರದ ಅಸಹಾಯಕತೆ ಇತ್ತು. ಇವೆಲ್ಲದರ ನಡುವೆನೂ ಪುಟಿಯುವಂತಹ ಜೀವನೋತ್ಸಾಹ ಇತ್ತು. ಹೀಗಾಗಿ ಕಿಮೋ ಒಬ್ಬ ತಾಯಿಯ ಕತೆ ಮಾತ್ರ ಅಲ್ಲ, ಒಬ್ಬ ಮಗಳ ನೋವು ಮಾತ್ರ ಅಲ್ಲ, ಇದು 10 ಮಂದಿಯ ಕತೆ, 10 ಮಂದಿಯ ನಗುವಿನ ಹಂಬಲ, 10 ಮಂದಿಯ ಜೀವನೋತ್ಸಾಹದ ಪಾಠ, ಅಥವಾ ಸಾವಿನ ನೆರಳಲ್ಲಿ ಬದುಕು ಕಟ್ಟಿಕೊಂಡವರ ಕತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನಂಥವರಿಗೆ ಬದುಕು ಕಲಿಸಿದವರ ಕತೆ. ತಾಯಿ ಆಯಿಷಾ ಮತ್ತು ಅವರಂಥ ಇನ್ನೂ ಅನೇಕ ತಾಯಂದಿರು ತಮ್ಮ ಮಕ್ಕಳಿಗೆ, ಅದರಲ್ಲಿ ವಿಶೇಷವಾಗಿ ಮಗಳಂದಿರು ಶಾಲೆಗೆ ಹೋಗಬೇಕು, ಕಾಲೇಜ್ ಕಲಿಬೇಕು, ಸುಶಿಕ್ಷಿತರಾಗಬೇಕು ಅಂತ ಹೇಳಿ ಏನು ತಮ್ಮದೇ ರೀತಿಯಲ್ಲಿ ತಮ್ಮ ಸಮುದಾಯವನ್ನು, ತಮ್ಮ ಸುತ್ತಲಿನ ಸಮಾಜವನ್ನು, ತಮ್ಮ ಬಂಧು ಬಳಗದವರ ಏನು ಅಡೆತಡೆಗಳಿದೆ ಅದೆಲ್ಲವನ್ನು ಕೂಡ ತಮ್ಮದೇ ರೀತಿಯಲ್ಲಿ ನಿಭಾಯಿಸಿಕೊಂಡು ಮೆಟ್ಟಿ ನಿಂತು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅವರನ್ನು ಇಷ್ಟೊಂದು ಒಳ್ಳೆಯ ಲೇಖಕರಾಗಿ ಅಥವಾ ವೈದ್ಯರಾಗಿ, ಇಂಜಿನಿಯರ್ಗಳಾಗಿ ಮಾಡಿದಾರಲ್ಲ, ಈ ಎಲ್ಲ ಅಮ್ಮಂದಿರು ನಿಜವಾಗಿಯೂ ನಮ್ಮೆಲ್ಲರಿಗಿಂತಲೂ ದೊಡ್ಡ ಕ್ರಾಂತಿಕಾರಿಗಳು ಅಂತ ಹೇಳ ಬಯಸ್ತೇನೆ. ಆದ್ದರಿಂದ ಮೊದಲಾಗಿ ಕೇವಲ ಕ್ಯಾನ್ಸರನ್ನು ಗೆದ್ದು 17 ವರ್ಷ ನಮ್ಮ ಜೊತೆ ಇರುವುದಕ್ಕಷ್ಟೇ ಅಲ್ಲ, ಈ ರೀತಿಯಾದ ಕ್ರಾಂತಿಯನ್ನು ಮಾಡಿದ್ದಕ್ಕೋಸ್ಕರವೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರ ತಾಯಿಗೆ ನಾನು ಅಭಿನಂದನೆಗಳನ್ನು ಹೇಳ ಬಯಸ್ತೇನೆ. ದಯವಿಟ್ಟು ಇದನ್ನು ನಿಮ್ಮ ಅಮ್ಮನಿಗೆ ಹೇಳಬೇಕು. ಇವತ್ತು ಪ್ರತಿನಿತ್ಯ ನಮ್ಮ ಜಿಲ್ಲೆಯ ವರದಿಗಳನ್ನು ನೀವು ಓದಿದರೆ ಪತ್ರಿಕೆಗಳಲ್ಲಿ ಅಥವಾ ಟಿ ವಿಯಲ್ಲಿ, ಅದು ಎಲ್ಲವೂ ಕೂಡ ಮತೀಯತೆಯ ಸುತ್ತಲೂ ಸುತ್ತುವಂಥದ್ದು. ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ, ಆಮೇಲೆ ಸಾಹಿತ್ಯಕ್ಕೆ, ರಂಗಭೂಮಿಗೆ, ಆಮೇಲೆ ಎಲ್ಲ ಪರೀಕ್ಷೆಗಳಲ್ಲಿ PUC ಇರ್ಬೋದು, SSLC ಇರ್ಬೋದು, ಎಲ್ಲ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಮೊದಲಿನ ಸ್ಥಾನದಲ್ಲಿ ಬರ್ತಾ ಇದ್ದದ್ದಕ್ಕೆ, ಬ್ಯಾಂಕಿಂಗಿಗೆ, ವೈದ್ಯಕೀಯ ಚಿಕಿತ್ಸೆಗೆ ಎಲ್ಲದರಲ್ಲಿ ನಂಬರ್ 1 ಇದ್ದಂಥ ಆರೋಗ್ಯ ರಕ್ಷಣೆಯಲ್ಲಿ ಇದ್ದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಮ್ಮೆಲ್ಲ ತಲೆಬರಹಗಳು ಕೇವಲ ಹಿಂದೂ, ಮುಸ್ಲಿಂ, ದೇವಸ್ಥಾನ ಇತ್ಯಾದಿಗಳಷ್ಟೇ ನಮ್ಮ ಜಿಲ್ಲೆಯಿಂದ ಇವತ್ತು ಸುದ್ದಿ ಆಗುವುದಾಗಿ. ಅದರಿಂದ ಈ ರೋಗಕ್ಕೆ ನಾವು ಆವಾಗ ಅದನ್ನು ಗುರುತಿಸಿ ಮದ್ದು ಕಂಡು ಹಿಡಿದಿದ್ದರೆ ಬಹುಶಃ ನಾವು ಇವತ್ತು ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ವ್ಯಾಪಿಸುವಂಥ ಒಂದು ಕಾಯಿಲೆ. ಈ ಮತೀಯವಾದ ಅಂತ ಹೇಳೋದು ಕೂಡ ಅದೇ ರೀತಿ. ಒಬ್ಬರಿಬ್ಬರು ಶುರು ಮಾಡಿ ತಮ್ಮ ಸುತ್ತಲಿದ್ದವರನ್ನು ಇನ್ಫ್ಲುಯೆನ್ಸ್ ಮಾಡಿಕೊಂಡು, ಅದಕ್ಕೆ ಈಗೀಗ ವಾಟ್ಸಪ್, ಫೇಸ್ಬುಕ್ ಇತ್ಯಾದಿ ಎಲ್ಲ ಕಡೆ ಅದನ್ನು ಹರಡಿಕೊಂಡು ಇವತ್ತು ಅದು ಬಹಳ ವ್ಯಾಪಕವಾಗಿ ಹರಡಿರುವಂಥದ್ದು. ಆದ್ದರಿಂದ
ಈ ರೋಗಕ್ಕೆ ಮದ್ದರಿಯುವುದರಲ್ಲಿ ಈ ಮತೀಯವಾದದ ಕ್ಯಾನ್ಸರ್ ಏನು ನಮ್ಮ ಜಿಲ್ಲೆಯನ್ನು ಇವತ್ತು ಆಹುತಿ ತಗೊಳ್ತಾ ಇದೆ, ಇದನ್ನು ತಡೆಯುವಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ, ಇಲ್ಲಿರುವಂಥ ಈ ಮಕ್ಕಳಿಗೆ ನಾವು ಯಾವ ರೀತಿಯ ಸಮಾಜವನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡಬೇಕು. ಸೊ ಇವರು ಅವರ ತಾಯಿಯೊಂದಿಗೆ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ತಾವು ಅನುಭವಿಸಿದಂಥ ಕಷ್ಟ, ನೋವು, ಸಂಕಟ, ತಲ್ಲಣ, ತಳಮಳ, ತೊಳಲಾಟ ಎಲ್ಲವನ್ನ ದಾಖಲಿಸ್ತಾ ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಕಂಡು ಬರಬಹುದಾದಂತಹ ಮತ್ತು ಇವಾಗಲೂ ಕೂಡ ಕಂಡು ಬರುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡಿಕೊಂಡು ಹೋಗ್ತಾರೆ. ಒಬ್ಬ ಗಂಡಸಿಗೆ ಕಾಯಿಲೆ ಬಂದರೆ ಅವನ ಸೇವೆಯನ್ನು ಮಾಡೋದು ಹೆಂಡತಿಯ ಕರ್ತವ್ಯ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವನು ಹೇಗಾದರೂ ಇರಲಿ. ಅದೇ ಹೆಣ್ಮಗಳಿಗೆ, ಹೆಂಡತಿಯಾದವಳಿಗೆ ಕಾಯಿಲೆ ಬಂದರೆ ನಮ್ಮ ಮನಸ್ಸು ಎಷ್ಟು ಗಂಡಸಿನ ಬಗ್ಗೆ ಉದಾರತೆಯಿಂದ ಯೋಚನೆ ಮಾಡ್ತದೆ ಅಂತ ಹೇಳಿದರೆ, ಅವನಿಗಿನ್ನು ಚಿಕ್ಕ ವಯಸ್ಸು, ಅವನು ಮತ್ತೊಂದು ಮದುವೆ ಆಗ್ಬೋದು, ಯಾಕೆ ಅವನ ಮಾನಸಿಕ ಅಥವಾ ದೈಹಿಕ ಹಂಬಲಗಳನ್ನೆಲ್ಲ ತಡೆದು ಇಟ್ಕೋಬೇಕು ಅಂತ ನಾವು ಉದಾರತೆಯನ್ನು ತೋರಿಸ್ತೀವಿ. ಆ ಉದಾರತೆಯನ್ನು ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗೆ ನಾವು ತೋರಿಸೋದಿಲ್ಲ. ಇದು ಎಂತಹ ಒಂದು ನಿಕೃಷ್ಟ ಸಮಾಜ ಅಂತ ಉಗಿತದೆ ಈ ಪುಸ್ತಕ ನಿಮ್ಮೆಲ್ಲರ ಮುಖಕ್ಕೆ. ನಮ್ಮ ದೇಹದ ಭಾಗಗಳನ್ನ ಸರ್ಕಾರವೂ ಕೂಡ, ನಮ್ಮ ದೇಹಗಳ ಭಾಗಗಳ ಬಗ್ಗೆ ಸರ್ಕಾರವೇ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ, ನಾವೇ ಕೀಳರಿ ಮೇನ ಅನುಭವಿಸ್ಬೇಕು, ಟಚ್ ಯುವರ್ ಆರೆಂಜಸ್ ಅಂತ ಜಾಹೀರಾತನ್ನು ಕೊಡುತ್ತೆ. ಈ ಒಂದು ಒಂದು ಪರಿಸ್ಥಿತಿ ಅಂದರೆ ನಮ್ಮ ದೇಹದ ಭಾಗಗಳನ್ನ ಹೇಳ್ಕೊಳ್ಳೋದೇ ನಮಗೆ ಒಂಥರ ಹಿಂಸೆ ಅಂತ ಅನುಭವಿಸುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದೀರಲ್ಲ ನೀವೆಲ್ಲ, ನಿಮ್ಮ ಸರ್ಕಾರಗಳಾಗಿರ್ಬೋದು ಅಥವಾ ಜನರಾಗಿರ್ಬೋದು, ಅವುಗಳನ್ನ ಮೆಟ್ಟಿ ಆಚೆಗೆ ಬರಬೇಕು. ನಮ್ಮ ದೇಹವನ್ನು ನಾವು ಪ್ರೀತಿಸ್ಕೊಳ್ಬೇಕು, ನಮ್ಮ ದೇಹದ ಭಾಗಗಳು ಪ್ರೀತಿಸ್ಕೊಳ್ಬೇಕು ಅನ್ನೋ ಆ ಪ್ರೀತಿಯನ್ನು ಕೂಡ ಈ ಪುಸ್ತಕ ನಮಗೆ ಒಂದಷ್ಟು ವಿಚಾರಗಳನ್ನ ಈ ಪುಸ್ತಕ ತೆರೆದಿಡುತ್ತೆ. ಇಲ್ಲಿ ಈ ಪುಸ್ತಕವನ್ನು ಓದ್ತಾ ಇದ್ದಾಗೆ ಒಂದು ಆಸ್ಪತ್ರೆ ಅನ್ನೋದು ಒಂದು ಕಥೆ ಆದರೆ ಅದರ ಒಳಗಡೆ ಅನೇಕ ಉಪಕಥೆಗಳು ಒಂದರಾದ ನಂತರ ಒಂದು ಬಿಚ್ಕೊಂಡು ಹೋಗುತ್ತೆ. ಆಮೇಲೆ ಹೇಗೆ ಮನೆ, ಸಮಾಜ, ದೇಶ, ಗಡಿ, ಅದರ ಆಚೆಗೂ ಕೂಡ ಪರಸ್ಪರ ಹೇಗೆ ಒಂದು ಕೊಂಡಿಯನ್ನು ಅದು ಸೃಷ್ಟಿ ಮಾಡಿದೆ ಅನ್ನೋದು ನಮಗೆ ಈ ಪುಸ್ತಕ ಓದ್ತಾ ಇದ್ದಾಗ ಗೊತ್ತಾಗುತ್ತೆ. ಇಲ್ಲಿ ಸಾವಿನ ಮನೆಯಲ್ಲಿ ಸದ್ದೇ ಆಗದಂತೆ ಹಲವಾರು ಸಂಬಂಧಗಳು ಜೊತೆಯಾಗ್ತವೆ ಅಂತ ಅತಿ ಸೂಕ್ಷ್ಮ ವಿಚಾರವನ್ನ, ಸಂಗತಿಯನ್ನ ಈ ಪುಸ್ತಕದ ಮೂಲಕ ಅವರು ಜಾಹೀರುಗೊಳಿಸಿದ್ದಾರೆ. ಹಲವರು ಒಂದು ಪುಸ್ತಕವನ್ನು ಹಲವಾರು ದೃಷ್ಟಿಕೋನಗಳಲ್ಲಿ ಹಲವಾರು ರೀತಿಯಲ್ಲಿ ಓದಬಹುದು. ನಾನು ಒಂದು ಪುಸ್ತಕ ಓದುವಾಗ ಅಂದರೆ ನಾನು ಈ ಪುಸ್ತಕ ಓದುವಾಗ ಅನುಭವ ಕಥನಗಳಾಗಿರ್ಬೋದು, ಆತ್ಮಕಥನಗಳಾಗಿರ್ಬೋದು, ಅವುಗಳನ್ನ ಓದುವಾಗ ಅದರಲ್ಲಿರುವಂತಹ ಮುಖ್ಯ ಪಾತ್ರಗಳಿಗೆ ಹೆಚ್ಚು ನನ್ನ ಗಮನ ಹರಿಯುವುದಕ್ಕಿಂತ ಹೆಚ್ಚಿನದ್ದಾಗಿ ಅಲ್ಲಿನ ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿರ್ಬೋದು, ಸಾಮಾಜಿಕ ವ್ಯತ್ಯಾಸಗಳಾಗಿರ್ಬೋದು, ಅದೇ ರೀತಿ ಅಲ್ಲಿನ ಆ ಪ್ರದೇಶದ ಜನರ ಮನಸ್ಥಿತಿಗಳಾಗಿರ್ಬೋದು, ಅವರ ಮನಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳಾಗಿರ್ಬೋದು, ಆ ವಿಷಯಗಳಾಗಿದೆ ನನಗೆ ಹೆಚ್ಚಾಗಿ ಗಮನ ಹರಿಯುವುದು. ಎಲ್ಲರ ಪುಸ್ತಕ ಓದುವಾಗಲೂ ಕೂಡ ನಾನು ಗಮನಿಸುವುದು ಸಾಂಸ್ಕೃತಿಕ ವ್ಯತ್ಯಾಸಗಳಾಗಿದೆ. ನಾನೊಬ್ಬ ಮುಸ್ಲಿಮನಾಗಿಯೂ ಬೇರೆ ಸಮುದಾಯದವನಾಗಿಯೂ ಕೂಡ ನಾನು ಮಲೆನಾಡಿಗ. ಸೊ ಹಾಗಾಗಿ ಪ್ರಥಮದಲ್ಲಿ ನಾನು ಗಮನಿಸಿದಂತಹ ಒಂದು ವ್ಯತ್ಯಾಸ ಅಮ್ಮ ಫಾತಿಮಾ ರಲಿ ಅವರ ಅಮ್ಮ ಓದಿಗೆ ನೀಡುವಂತಹ ಹೊತ್ತು. ಎರಡನೇದು ಅನುಭವ ಕಥನಗಳು ನೋಡುವಾಗ ನಮಗೆ ತಿಳಿಯದಂತಹ ಬಹುದೊಡ್ಡ ಜಗತ್ತು ನಮ್ಮೊಂದಿಗೆ ತೆರೆದುಕೊಳ್ತಾ ಹೋಗ್ತದೆ. ಈಗ ಫಾತಿಮಾ ರಲಿ ಅವರ ಅಮ್ಮ ಓದಿಗೆ ನೀಡಿದಂತಹ ಹೊತ್ತು ಅದೇ ಮಲೆನಾಡುಗಳಲ್ಲಿ ಹೆಚ್ಚಿನದ್ದಾಗಿ ನನ್ನ ಅನುಭವಕ್ಕೆ ಬಂದಿಲ್ಲ. ನನ್ನ ಊರಾಗಿರಬಹುದು, ನನ್ನ ಸುತ್ತಮುತ್ತಲಿನ ಊರಾಗಿರಬಹುದು, ಆ ಒಂದು ಅನುಭವ ನನಗೆ ಬಂದಿಲ್ಲ. ಫಾತಿಮಾ ರಲಿ ಅವರ ಅಮ್ಮ ಓದಿಗೆ ನೀಡಿದಂತಹ ಹೊತ್ತು ನನ್ನನ್ನು ತುಂಬಾ ಆಶ್ಚರ್ಯಗೊಳಿಸಿತು. ಎರಡನೇದಾಗಿ ನಾ ಹೇಳಿದಂತೆ ನನಗೆ ತಿಳಿದಂತಹ ಹೊಸದೊಂದು ಜಗತ್ತನ್ನು ಫಾತಿಮಾ ರಲಿ ಅವರ ಪುಸ್ತಕದ ಮೂಲಕ ಪರಿಚಯಿಸಿದ್ದಾರೆ. ಒಂದು ಆಸ್ಪತ್ರೆಯನ್ನು ಜಗತ್ತನ್ನಾಗಿ ಸೃಷ್ಟಿಸಿ, ಜಗತ್ತಿನ ಇರುವಂತಹ ಪಾತ್ರಗಳಿಗೆ ಮುಖಾಮುಖಿಯಾಗಿಸಿ ಅವರು ನಡೆಸುವಂತಹ ಅನುಸಂಧಾನ, ಅವರು ಆ ಒಂದು ಪಾತ್ರಗಳಿಂದ ಜೀವನದ ಬದುಕನ್ನು ಕಲಿತುಕೊಳ್ಳುವಂತಹ ರೀತಿ ನಮ್ಮನ್ನು ಅದ್ಭುತಗೊಳಿಸುತ್ತದೆ. ಇವತ್ತು 6 ತಿಂಗಳ ಬರವಣಿಗೆ, ಆಮೇಲೆ ಎಡಿಟಿಂಗು ಎಲ್ಲ ಪ್ರೊಸೆಸ್ಸು ಮುಗಿದು ಪುಸ್ತಕ ಆಗಿ ನಿಮ್ಮ ಕೈಗೆಡ್ತಾ ಇದ್ದೀನಿ. ಇದು
ನನ್ನ ಅಮ್ಮನ ಅನುಭವವನ್ನು ಅಥವಾ ಆ ಹೊತ್ತಿನ ನನ್ನ ಭಾವಗ್ರಹಿಕೆಯನ್ನು ಕುರಿತಾಗಿನ ಪುಸ್ತಕ ಮಾತ್ರ ಅಲ್ಲ, 17 ವರ್ಷಗಳ ಹಿಂದಿನ ನೆನಪನ್ನು ಮಾತ್ರ ನಾನು ಇಲ್ಲಿ ಈ ಪುಸ್ತಕದ ಮೂಲಕ ಹಂಚಿಕೊಳ್ತಾ ಇಲ್ಲ. ನಮ್ಮೆಲ್ಲರೊಳಗೆ, ನಮ್ಮೆಲ್ಲರ ಮನೆಯಲ್ಲಿ ಬದುಕಿಗಾಗಿ ಒಂದು ಗುಟುಕು ಜೀವಕ್ಕಾಗಿ ಹೋರಾಡ್ತಾ ಇರೋರ ಕಥೆಯಾಗಿ ಕೈಗಿಡ್ತಾ ಇದ್ದೀನಿ. ಈ ಪುಸ್ತಕವನ್ನು ಓದಿದ ನಂತರ ಕನಿಷ್ಠ ಒಬ್ರಿಗಾದರೂ ಹೆಲ್ಪ್ ಆದರೆ, ಮನಸ್ಸಿಗೆ ಸಾಂತ್ವನ ಸಿಕ್ಕಿದ್ರೆ, ಸಮಾಧಾನ ಸಿಕ್ಕಿದ್ರೆ, ಅಥವಾ ಬದುಕು ಇಷ್ಟಕ್ಕೆ ಮುಗಿದಿಲ್ಲ ಇನ್ನೂ ಇದೆ ಅಂತ ಅನಿಸಿದರೆ ನಾನು ಬರೆದಿರೋದು ಸಾರ್ಥಕ ಅಂತ ಅನ್ಕೋತೀನಿ. ಧನ್ಯವಾದಗಳು.